ನಿಮಗೋಸ್ಕರ ಜನವರಿ ತಿಂಗಳಲ್ಲಿ ದೇವರ ಸಂದೇಶ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್ ಈ ಮೂರಲ್ಲಿ ಯಾವುದಾದ್ರೂ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್ ಇರ್ಬೋದು, ಸೆಕೆಂಡ್ ಅಥವಾ ಥರ್ಡ್. ಓಕೆ, ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಇದು ಫಸ್ಟ್ ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್ ಒನ್. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಈ ಕ್ರಿಸ್ಟಲ್ ಅಥವಾ ಗ್ರೂಪ್ ಫಸ್ಟ್ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಹೊಸ ವರ್ಷದಲ್ಲಿ ಯಾವ ಸಂದೇಶವನ್ನು ದೇವರು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ಇದು ಜನರಲ್ ರೀಡಿಂಗ್. ಲಕ್ಷ್ಮೀದೇವಿ, ನೀವು ತುಂಬ ಜನ ಲಕ್ಷ್ಮೀದೇವಿಯನ್ನು ಹಣಕಾಸಿನ ವಿಚಾರದಲ್ಲಿ ಪ್ರಾರ್ಥಿಸಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗಿದ್ದರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಗಬೇಕು ಅನ್ನುವಂತಹ ಬೇಡಿಕೆ ನಿಮ್ಮದಾಗಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಜನವರಿಯಲ್ಲಿ ನಿಮಗೆ ಬರ್ತಾ ಇದೆ. ಹೊಸ ವರ್ಷಕ್ಕೆ ಲಕ್ಷ್ಮೀ ದೇವರ ಆಗಮನ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನ ತುಂಬ ಬದಲಾವಣೆಯನ್ನು ಕಾಣುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಹಣಕಾಸಿನ ಜೊತೆಯಲ್ಲಿ ಪ್ರೀತಿ ಅನ್ನುವಂತಹದ್ದು ಕೂಡ ನಿಮಗೆ ಬರ್ತಾ ಇದೆ. ನಿಮ್ಮ ಜೀವನ ಹೊಸ ವರ್ಷದಲ್ಲಿ ತುಂಬ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಕಾಣ್ತಾ ಇದೆ. ಹಾಗೆ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಿದ್ದೀರಾ. ಹಾಗೆ ಪ್ರೀತಿ ಅನ್ನುವಂಥದ್ದು, ನ್ಯೂ ಲವ್, ಈಗ ಯಾರಾದರೂ ಸಿಂಗಲ್ ಆಗಿದ್ದರೆ ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಹಾಗೆ ನಿಮ್ಮ ಜೀವನ ಸಂಗಾತಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಒಂದಾಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರಾದರೂ ನೋ ಕಾಂಟ್ಯಾಕ್ಟಲ್ಲಿ ತುಂಬ ಜನ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಗ್ರೂಪ್ ಫಸ್ಟ್, ನೀವು ಮತ್ತೆ ನಿಮ್ಮ ಪ್ರೀತಿ ಉತ್ತಮವಾಗುತ್ತೆ ಜನವರಿಯಲ್ಲಿ ಅನ್ನುವಂತಹ ಸೂಚನೆಯನ್ನು ಮಹಾಲಕ್ಷ್ಮೀ ದೇವರು ನಿಮಗೆ ನೀಡ್ತಾ ಇದ್ದಾರೆ. ಬಹಳಷ್ಟು ಜನ ಮಹಾಲಕ್ಷ್ಮೀ ದೇವಿಯ ಆರಾಧಕರಾಗಿದ್ದೀರಾ. ಹಾಗೆ ದೇವತೆಯಲ್ಲಿ ಲಕ್ಷ್ಮೀ ದೇವಿಯಲ್ಲಿ ಬಹಳಷ್ಟು ನೀವು ಪ್ರಾರ್ಥಿಸಿದಿರ ಪ್ರೀತಿಯ ವಿಚಾರವಾಗಿ ಕೂಡ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಬಹಳಷ್ಟು ದುಃಖಗಳನ್ನು ಅನುಭವಿಸಿದ್ರ ಅನ್ನುವಂತಹದ್ದು ತಿಳಿತಾ ಇದೆ. ನೀವು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಕಳ್ಕೊಂಡಿದ್ರ ಅನ್ನುವಂತಹದ್ದು, ಎಲ್ಲೋ ಒಂದು ರೀತಿ ನಿಮಗೆ ನಷ್ಟ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಇಷ್ಟು ದಿನ ಆಗಿತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಸೀತಾಮಾತೆಯ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಜನವರಿ ತಿಂಗಳಲ್ಲಿ ಬರ್ತಾ ಇದೆ. ಹಾಗೆ ನೀವು ತುಂಬಾ ಕೂಲಾಗಿರ್ತೀರಾ ಅನ್ನುವಂಥದ್ದು. ಈಗ ನಿಮ್ಮ ಮನಸ್ಥಿತಿ ಏನಾದರೂ ತುಂಬ ಡಿಸ್ಟರ್ಬೆನ್ಸಲ್ಲಿ ಇದ್ದರೆ, ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲುಕಿರುತ್ತೆ. ಬೇಸರ ಅನ್ನುವಂತಹದ್ದು, ಬಹಳಷ್ಟು ದುಃಖ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ, ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಮನಸ್ಥಿತಿ ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನವರಿ ತಿಂಗಳಲ್ಲಿ ಉತ್ತಮ ಬದಲಾವಣೆಯನ್ನು, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಉತ್ತಮವಾದ ಅಂದರೆ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅನ್ನುವಂತಹವರು ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಜನವರಿಯಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ನೀವು ಕೆಲವೊಬ್ಬರು ಇಲ್ಲಿ ನಿಮ್ಮ ಸಂಗಾತಿಯನ್ನು ಹುಡುಕ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಟ್ರೂ ಲವ್ ಅನ್ನು ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಉತ್ತಮವಾದ ಟ್ರೂ ಲವ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಜನವರಿ ತಿಂಗಳಲ್ಲಿ ನಿಮಗೆ ಪ್ರೀತಿ ಅನ್ನುವಂತಹದ್ದು, ಉತ್ತಮವಾದ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಈಗ ಯಾರಾದರೂ ಪ್ರೀತಿಯ ಜೀವನದಲ್ಲಿ ನೀವು ಇದ್ದರೂ ಕೂಡ ನಿಮ್ಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದೇ ನನಗೆ ತಿಳಿತಾ ಇದೆ. ಗ್ರೂಪ್ ಫಸ್ಟ್, ತುಂಬ ದೂರದಲ್ಲಿದ್ದೀರಾ. ಕೆಲವೊಬ್ಬರು ಏನೋ ಮನಸ್ತಾಪದಿಂದ ನೀವು ಪ್ರೀತಿಸಿದವರಿಂದ ತುಂಬ ದೂರದಲ್ಲೇ ಇದ್ದೀರಾ. ಕಾಲ್ ಮಾಡಿ, ಮೆಸೇಜ್ ಮಾಡಿ ಒಂದು 6 ಮಂತ್ ಕೂಡ ಆಗಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಭೇಟಿ ಆಗ್ತೀರಾ, ನೀವು ಒಂದಾಗ್ತೀರಾ, ನಿಮ್ಮ ಪ್ರೀತಿ ಮತ್ತೆ ಉತ್ತಮವಾಗುತ್ತೆ ಅನ್ನುವಂತಹದ್ದು
ಇಲ್ಲಿ ತಿಳಿತಾ ಇದೆ. ಮೊದಲಿನ ಹಾಗೆ ಉತ್ತಮ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರುತ್ತೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮಲ್ಲಿ ತುಂಬ ತಾಳ್ಮೆ ಅನ್ನುವಂತಹದ್ದು ಬರ್ತಾ ಇದೆ ಜನವರಿ ತಿಂಗಳಲ್ಲಿ. ಕೋಪ ಅನ್ನುವಂಥದ್ದು ಏನೇ ಇದ್ದರೂ ನಿಮ್ಮಿಂದ ಕೋಪ ಅನ್ನುವಂಥದ್ದು ದೂರ ಆಗಿ ತಾಳ್ಮೆ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಬರ್ತಾ ಇದೆ. ನಿಮ್ಮ ಮನಸ್ಸು ತುಂಬಾ ಉತ್ತಮ ಬದಲಾವಣೆಯನ್ನು ಕಾಣುತ್ತೆ ಜನವರಿ ತಿಂಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹನುಮಾನ್ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಜನವರಿಯಲ್ಲಿ. ಹಾಗೆ ಇಲ್ಲಿ ತುಂಬ ಜನ ಹನುಮಾನ್ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ತುಂಬ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ನಿಮ್ಮ ಜೀವನದಿಂದ ದೂರ ಆಗ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದೆಲ್ಲ ನಿಮ್ಮ ಮೇಲೆ ಏನಾದರೂ ನಡೆದಿದ್ರೆ, ನಿಮಗೆ ಕೆಟ್ಟ ದೃಷ್ಟಿ ಅನ್ನುವಂತಹದ್ದೇನಾದರೂ ನಿಮಗಿದ್ದರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ನೆಗೆಟಿವಿಟಿ ಅನ್ನುವಂತಹದ್ದನ್ನು ಹನುಮಾನ್ ದೇವರು ನಿಮ್ಮಿಂದ ಕ್ಲಿಯರ್ ಮಾಡ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಸಿಕ್ಕಿಲ್ಲ ಅನ್ನುವಂಥದ್ದಿದ್ರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ. ಹಾಗೆ ಇಲ್ಲಿ ಶ್ರೀರಾಮನ ಭಕ್ತರು, ಹನುಮಾನ್ ಭಕ್ತರು ಕೂಡ ಗ್ರೂಪ್ ಫಸ್ಟ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ಶ್ರೀರಾಮ ಸ್ವಾಮಿಯ ಆಶೀರ್ವಾದ ಕೂಡ ಸಿಗ್ತಾ ಇದೆ. ಹಾಗೆ ಹನುಮಾನ್ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ನೆಗೆಟಿವಿಟಿ ಅನ್ನುವಂತಹದ್ದಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಏನಾದರೂ ತಾಗಿದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇದೆ. ನೀವು ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ಹೆಲ್ತ್ ಪ್ರಾಬ್ಲಮ್ ಏನಾದರೂ ಕೆಲವೊಬ್ಬರಿಗೆ ಹೆಚ್ಚು ಜನಕ್ಕೆ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಪೆಂಡಿಂಗ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ, ಗಮನಿಸ್ತೀರಾ ಅನ್ನುವಂಥದ್ದು. ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಜನವರಿ ತಿಂಗಳಲ್ಲಿ ಉತ್ತಮ ಬದಲಾವಣೆ ಆಗುತ್ತೆ. ಯಾಕಂದರೆ ಹನುಮಾನ್ ಆಶೀರ್ವಾದ ಬರ್ತಾ ಇದೆ. ಕೆಲವೊಬ್ಬರು ತುಂಬ ಜನ ಇಲ್ಲಿ ಹನುಮಾನನ್ನು ಪ್ರಾರ್ಥಿಸ್ತಿದ್ರೆ, ಹನುಮಾನ್ ಜಪ ಮಾಡೋದಿರ್ಬೋದು, ಹನುಮಾನ ಸ್ತೋತ್ರವನ್ನು ಪಠಿಸೋದಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ಹನುಮಾನ್ ದೇವರ ಆಶೀರ್ವಾದ ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ವಿಶ್ವೇಶ್ವರ ಗಾಡ್ ಅಂದರೆ ನಿಮ್ಮ ವಿಲ್ ಪವರ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇಷ್ಟು ದಿನ ಭಾಳಷ್ಟು ನಿಮ್ಮ ಮನಸ್ಸಿನಲ್ಲಿ ಭಯ ಅನ್ನುವಂತಹದ್ದು ಹೆಚ್ಚು ಜನಕ್ಕಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿ ಭಯ, ನೆಗೆಟಿವಿಟಿ ಅನ್ನುವಂಥದ್ದು ಹೆಚ್ಚು ನಿಮ್ಮಲ್ಲಿ ಕಾಡ್ತಾ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಸೋಲಾರ್ ಫ್ಲೆಕ್ಸಸ್ ಚಕ್ರ ಏನಿದೆ ಅದು ಬ್ಲಾಕೇಜ್ ಇತ್ತು ಇಷ್ಟು ದಿನ ಅನ್ನುವಂಥದ್ದು ನೆಗೆಟಿವಿಟಿ ಕಾರಣದಿಂದ. ಸೊ ಅದು ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಕೆಲವೊಂದು ವಿಚಾರಗಳು, ಪ್ರೀತಿ ಇರ್ಬೋದು, ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ವಿಚಾರದಲ್ಲಿ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ಇಷ್ಟು ದಿನ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಾ ಅನ್ನುವಂಥದ್ದು ತಿಳಿತಿದೆ. ಹಾಗೆ ಹೆಲ್ತ್ ಬಗ್ಗೆ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರ ಇದರಲ್ಲಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂಥದ್ದು. ನಿಮ್ಮ ಕೈಗೆ ನೀವು ಏನನ್ನು ಬಯಸಿದ್ರಾ ಅದೆಲ್ಲವೂ ಬರ್ತಾ ಇದೆ. ನೀವು ಹೆಲ್ತ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಒಂದು ಉತ್ತಮವಾಗಿ ಇರಬೇಕು ಅನ್ನುವಂಥದ್ದು, ಎಲ್ಲಾದರೂ ನೀವು ಫೈನಾನ್ಷಿಯಲಿ ಸ್ವಲ್ಪ ಲಾಸ್ ಆಗಿದ್ದರೆ ಅದು ಇಂಪ್ರೂವ್ ಆಗಬೇಕು ಅನ್ನುವಂತಹದ್ದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಹೆಲ್ತ್ ಬಗ್ಗೆ ತುಂಬ ಜನ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಹಾಗೆ ಬ್ಯೂಟಿ ಬಗ್ಗೆ ಕೂಡ ತುಂಬ ಜನ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಹಾಗೆ ಇದು ನಿಮ್ಮ ಜೀವನದಲ್ಲಿ ನ್ಯೂ ಲವ್ ಎಂಟರ್ ಆಗಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಪ್ರೀತಿ ವಿಚಾರ, ಅದರಲ್ಲಿ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗಬೇಕು ಅನ್ನುವಂಥ ಮ್ಯಾನಿಫೆಸ್ಟೇಷನ್ ಕೂಡ ನೀವು ಮಾಡಿದಿರಾ ಅನ್ನುವಂಥದ್ದು ತಿಳಿತಾ ಇದೆ. ಅದು ಆ ಆಸೆಗಳು ನಿಮಗೆ ಈಡೇರ್ತಾ ಇದೆ ಅನ್ನುವಂಥದ್ದು ದೇವರ ಆಶೀರ್ವಾದದಿಂದ ಯೂನಿವರ್ಸ್ ನಿಮಗೆ ಅದನ್ನು ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಹನುಮನ ಆಶೀರ್ವಾದವೇ ನಿಮಗೆ ಹೆಚ್ಚು ಸಿಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಹನುಮನ್ನ ಭಕ್ತರಾಗಿದ್ದೀರಾ. ಹಾಗೆ ಶಿವ ಹಾಗೂ ಶ್ರೀರಾಮ ಈ ದೇವರ ಪೂಜೆಯನ್ನು ಬಹಳಷ್ಟು ನೀವು ಮಾಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ತುಂಬ ಉತ್ತಮವಾದ ನಿಮಗೆ ಹನುಮನ್ ಆಶೀರ್ವಾದ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ಯಾವುದೋ ಒಂದು ರೀತಿ ಕೆಟ್ಟ ದೃಷ್ಟಿಯಾಗಿರ್ಬೋದು, ನೆಗೆಟಿವಿಟಿ ಹೆಚ್ಚಾಗಿ ಕಾಡ್ತಾ ಇತ್ತು ಅನ್ನುವಂಥದ್ದು, ಭಾಳಷ್ಟು ನೀವು ಸಮಸ್ಯೆಗೆ ಸಿಲ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಹನುಮಾನನ್ನು ಹೆಚ್ಚಾಗಿ ಪೂಜಿಸ್ತಾ ಇದ್ರಾ, ಪ್ರಾರ್ಥನೆಗಳನ್ನು ಸ್ತೋತ್ರವನ್ನು ಪಠಿಸ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಖಂಡಿತವಾಗ್ಲೂ ಆಶೀರ್ವಾದ, ಹನುಮಾನ್ ದೇವರ ಆಶೀರ್ವಾದ ಅನ್ನುವಂತಹದ್ದು ಜನವರಿ ತಿಂಗಳಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಬದಲಾವಣೆ. ಹಾಗೆ ನೀವು ಏನು ಕೆಲವೊಂದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಹನುಮಾನ್ ದೇವರು ಶ್ರೀರಾಮ ಅಥವಾ ಶಿವನಲ್ಲಿ ಸೀತಾಮಾತೆಯಲ್ಲಿ ಭಾಳಷ್ಟು ಜನ ಕೆಲವೊಂದು ಮ್ಯಾನಿಫೆಸ್ಟೇಷನನ್ನು ನೀವು ಮಾಡಿಕೊಂಡಿದ್ರಾ. ನಿಮ್ಮ ಕೆಲವೊಂದು ಬಯಕೆಗಳನ್ನು ನೀವು ಕೆಲವೊಂದು ವಿಚಾರವಾಗಿ ಯೂನಿವರ್ಸ್ ಹತ್ರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ಸೊ ಆ ಆಸೆಗಳು ಈಡೇರ್ತಾ ಇದೆ. ದೇವರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂಥದ್ದು ನೀವು ನೋಡ್ತೀರಾ. ಕೆಲವೊಬ್ರು ಇಲ್ಲಿ 6 ಮಂತ್ 1 ಇಯರಿಂದ ಕೆಲವೊಂದು ಬೇಡಿಕೆಗಳನ್ನು ದೇವರಲ್ಲಿ ಮಾಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮಗೆ ಜನವರಿ ತಿಂಗಳಲ್ಲಿ ನಿಮ್ಮ ಆಸೆಗಳೇನಿದೆ, ನಿಮ್ಮ ಬೇಡಿಕೆಯನ್ನು ಇಷ್ಟು ದಿನ ಏನು ಮಾಡಿದ್ದೀರಾ ಅದು ನಿಮಗೆ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಶ್ರೀರಾಮ ಹಾಗೆ ಸೀತಾಮಾತೆ ಹಾಗೆ ಹನುಮಾನ್ ಹಾಗೆ ಶಿವನ ಆಶೀರ್ವಾದ ಅನ್ನುವಂಥದ್ದು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಯೂನಿವರ್ಸ್ ಅದೆಲ್ಲವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ನೀವೇನು ಬೇಡ್ಕೊಂಡಿದ್ರಲ್ಲ, ತುಂಬ ದಿನದಿಂದ ಬೇಡಿದ್ರೆ, ಕೆಲವೊಬ್ಬರು 1 ಇಯರಿಂದಲೂ ಕೂಡ ಕೆಲವೊಂದು ವಿಚಾರಕ್ಕೋಸ್ಕರ ಬಹಳಷ್ಟು ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರ ಯೂನಿವರ್ಸ್ ಹತ್ರ, ಮೆಡಿಟೇಷನ್ ಮಾಡ್ತಾಯಿದ್ರೆ. ಹೆಚ್ಚು ಜನ ಇಲ್ಲಿ ಮೆಡಿಟೇಷನ್ನಿಗೆ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು, ನಿಮ್ಮ ಏಂಜಲ್ಸ್ ಏನಿದ್ದಾರೆ ಅವರು ನಿಮಗೆ ಕನೆಕ್ಟೆಡ್ ಇರುವಂತಹವರು ಇದ್ದೀರಾ. ಗ್ರೂಪ್ ಫಸ್ಟ್ ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಖಂಡಿತವಾಗಲೂ ಇಷ್ಟು ದಿನ ನಿಮ್ಮಲ್ಲೇ ಒಂದು ರೀತಿ ಕ್ವಶನ್ ಆಗ್ತಾ ಇರ್ಬೋದು, ಯಾಕೆ ಇನ್ನೂ ಕೂಡ ದೇವರು ನಿಮ್ಮ ಆಸೆಗಳನ್ನು ಈಡೇರಿಸಿಲ್ಲ ಅನ್ನುವಂತಹ ಚಿಂತೆಯೇ ನಿಮಗೆ ಯಾವಾಗಲೂ ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಜನವರಿಯಲ್ಲಿ ನೀವು ಏನು ಕೇಳ್ತಾ ಇದ್ರಾ ಯೂನಿವರ್ಸ್ ಹತ್ರ, ಖಂಡಿತವಾಗ್ಲೂ ನಿಮಗೆ ಅದು ಸಿಗ್ತಾ ಇದೆ. ದೇವರು ಅದನ್ನು ನಿಮಗೆ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ರಹ್ಮಚಾರಿ ಗಾಡಿಂದ ಓಕೆ, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಅದೇ ಮೆಡಿಟೇಷನ್ ತುಂಬ ಮಾಡಿ ನೀವು ತುಂಬಾ 1 ಇಯರ್ 6 ಮಂತಿಂದ ಹೆಚ್ಚಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ಬಹಳಷ್ಟು ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀರಾ. ಎಲ್ಲೋ ಒಂದು ರೀತಿ ಇನ್ನೂ ಕೂಡ ನಿಮ್ಮ ಆಸೆಗಳು ಈಡೇರಲಿಲ್ವಲ್ಲ ಅನ್ನುವಂತಹ ಬಹಳಷ್ಟು ದುಃಖ ನಿಮಗೆ ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಖಂಡಿತವಾಗ್ಲೂ ಕೆಲವೊಬ್ಬರು ಇಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಪ್ರೀತಿಯ ವಿಚಾರ, ಕೆಲವೊಬ್ಬರು ಇಲ್ಲಿ ನಿಮ್ಮ ಸಂಗಾತಿಯನ್ನು ಕೂಡ ತುಂಬ ಹುಡುಕ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಕೂಡ ನೀವು ಪ್ರಾರ್ಥಿಸಿದ್ರಾ ಅನ್ನುವಂಥ ತಿಳಿತಾ ಇದೆ. ಹೆಲ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ದೇವರಲ್ಲಿ ಪ್ರಾರ್ಥಿಸಿದ್ರಾ ಅನ್ನುವಂಥ ತಿಳಿತಾ ಇದೆ. ಅದೆಲ್ಲ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಬಹಳಷ್ಟು ಹಾರ್ಡ್ ವರ್ಕನ್ನು ಮಾಡಿದ್ರೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ದೇವರು ನೀಡ್ತಾ ಇದ್ದಾರೆ. ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೀರಾ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಭಾಳಷ್ಟು ನೀವು ಸಫರ್ ಮಾಡಿದ್ದೀರಾ. ಸೊ ಅದಕ್ಕೆ ನಿಮಗೆ ಪ್ರತಿಫಲ ಅನ್ನುವಂಥದ್ದನ್ನು ಯೂನಿವರ್ಸ್ ಈಗ ಕೊಡೋ ಸಮಯ ಬಂದಿದೆ. ಜನವರಿಲಿ ನಿಮಗೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಸೊ ಇದಿಷ್ಟು ಗ್ರೂಪ್ ಫಸ್ಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಗ್ರೂಪ್ ಫಸ್ಟ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈಗ ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಜನವರಿಯಲ್ಲಿ ಹೊಸ ವರ್ಷ ನಿಮಗೆ ಆರಂಭವಾಗ್ತಾ ಇದೆ. ಹಾಗೆ ದೇವರ ಆಶೀರ್ವಾದ ಏನೆಲ್ಲ ಇದೆ, ಯಾವ ಬದಲಾವಣೆಯನ್ನು ನೋಡ್ತೀರಾ, ದೇವರ ಸಂದೇಶ ಏನಿದೆ ನಿಮಗೋಸ್ಕರ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮಗೋಸ್ಕರ ಯಾವ ಸಂದೇಶವನ್ನು ಕೊಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ.
ಶಿವನ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಕಾಲಭೈರವ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಪಾರ್ವತಿ ದೇವಿಯ ಆಶೀರ್ವಾದ ಹಾಗೆ ಸ್ಕಂದ ದೇವರ ಆಶೀರ್ವಾದ ಕೂಡ ಇಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ತುಂಬ ಪೂಜಿಸುವಂಥವರಿದ್ದೀರಾ, ನಾಗದೇವರನ್ನು ಆರಾಧಿಸುವಂತಹವರಿದ್ದೀರಾ, ನಾಗದೇವರನ್ನು ಕೂಡ ಆರಾಧಿಸುವಂತಹವರಿದ್ದೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನೀವು ಮೆಡಿಟೇಷನಲ್ಲಿ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು. ಈಗ ತುಂಬ ಜನ ನೀವು ಮೆಡಿಟೇಷನನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹವರು ಗ್ರೂಪ್ ಸೆಕೆಂಡ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾರು ಮಾಡ್ತಾ ಇದ್ದೀರಾ ಅವರು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ಇನ್ನಷ್ಟು ಮುಂದೆ ಹೋಗಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಅದರಲ್ಲಿ ನೀವು ಯಶಸ್ಸು ಕಾಣ್ತೀರಾ. ಈಗ ಯಾರಾದರೂ ನೀವಾಗಿ ಮೆಡಿಟೇಷನನ್ನು ಮಾಡಬೇಕು, ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು ಅಂತ ಏನಾದರೂ ನೀವು ಬಯಸ್ತಾ ಇದ್ದರೆ, ನಿಮ್ಮ ಸ್ಪಿರಿಟ್ ಟೀಮನ್ನು ಕನೆಕ್ಟ್ ಆಗಬೇಕು ಅಂತ ಆಗಿರ್ಬೋದು, ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿದ್ದರೆ ನಿಮಗೆ ಅದರಲ್ಲಿ ಉತ್ತಮ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಜನವರಿ ತಿಂಗಳಲ್ಲಿ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಶಿವ ಹಾಗೂ ಪಾರ್ವತಿ ಹಾಗೆ ಸ್ಕಂದದೇವರು ತುಂಬ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮ ಮೇಲಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಸ್ಟ್ರೆಂತ್ ಅನ್ನುವಂಥದ್ದು ತುಂಬಾ ಇಲ್ಲಿ ಹೊರ ಜಗತ್ತಿಗೆ ತಿಳಿಯುವಂಥದ್ದಾಗಿದೆ ಅನ್ನುವಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಈಗ ಏನೇ ನೀವು ಕೆಲಸ ಕಾರ್ಯಗಳಲ್ಲಿ ಒಂದು ವೇಳೆ ನೀವು ಎಷ್ಟೇ ಒಂದು ರೀತಿ ಗೊಂದಲದಲ್ಲಿ ಇದುವರೆಗೆ ಸಿಲ್ಕೊಂಡಿದ್ರು, ಈಗ ಜನವರಿಯಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿಯೂ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂಥದ್ದು. ಒಂದೇ ವಿಷಯದಲ್ಲ, ಎಲ್ಲದರಲ್ಲೂ ನೀವು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹೆಲ್ತಲ್ಲಾಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸ್ಪಿರಿಚುವಲಿ ಆಗಿದ್ದರೂ ಕೂಡ ಉತ್ತಮ ಬದಲಾವಣೆ ಅನ್ನುವಂಥದ್ದನ್ನು ನೀವೇ ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ಶಿವ ಹಾಗೂ ಪಾರ್ವತಿ ದೇವಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜ್ಞಾನ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ. ಗ್ರೂಪ್ ಸೆಕೆಂಡ್ ನಿಮಗೆ ಜ್ಞಾನ ಅನ್ನುವಂಥದ್ದು ತುಂಬಾ ಹೆಚ್ಚುತ್ತಾ ಇದೆ ಅನ್ನುವಂಥದ್ದು. ಜನವರಿ ತಿಂಗಳಲ್ಲಿ ಉತ್ತಮ ಜ್ಞಾನ ಅನ್ನುವಂಥದ್ದು ಸಂಪಾದಿಸ್ತೀರಾ ನೀವು ಅನ್ನುವಂಥದ್ದು. ನಿಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿದೇ ಇರಲ್ಲ, ಆದರೆ ಸಡನ್ನಾಗಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ಒಂದು ಉತ್ತಮವಾದ ಪುಣ್ಯ ಜ್ಞಾನವನ್ನು ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜ್ಞಾನದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು. ಹಾಗೆ ನಿಮ್ಮ ಸ್ಟ್ರೆಂತ್ ಏನಿದೆ ಅನ್ನುವಂತಹದ್ದನ್ನು ನೀವು ತೋರಿಸುವಂತಹ ಉತ್ತಮ ಟೈಮ್ ಆಗಿದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೀನಿ. ಯಾಕಂದರೆ ನೀವು ಎಲ್ಲೋ ಒಂದು ರೀತಿ ನಿಮ್ಮ ಇನ್ನರ್ ಪವರ್ ಏನಿದೆ, ನಿಮ್ಮ ಸ್ಟ್ರೆಂತ್ ಏನಿದೆ, ಅದು ಎಲ್ಲೋ ಒಂದು ರೀತಿ ನಿಮ್ಮಲ್ಲೇ ಶಾಡೋ ವರ್ಕ್ ಆಗಿತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಜನವರಿ ತಿಂಗಳಲ್ಲಿ ನೀವು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವುದರ ಮೂಲಕ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಅನ್ನುವಂತಹದ್ದು ಬೇರೆಯವರಿಗೆ ನೀವು ತೋರಿಸ್ತೀರಾ ಅನ್ನುವಂತಹದ್ದು. ನೀವು ಉತ್ತಮ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಬರ್ತಾ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಾದ ಉತ್ತಮ ಬದಲಾವಣೆ ಅನ್ನುವಂಥದ್ದು ಜನವರಿ ತಿಂಗಳಲ್ಲಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ದೇವರು ಇಲ್ಲಿ ನಿಮಗೆ ಶಿವ ಹಾಗೂ ಪಾರ್ವತಿ ದೇವಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಾಗದೇವರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಮಾತಾರ ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚು ಸಕ್ಸಸ್ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಗ್ರೂಪ್ ಸೆಕೆಂಡ್ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಬಿಸ್ನೆಸ್ ಒಂದೇ ಅಲ್ಲ, ನಿಮಗೆ ಯಶಸ್ಸು ಅನ್ನುವಂಥದ್ದು ಪ್ರೀತಿಯ ವಿಚಾರ ಇರ್ಬೋದು, ಹೆಲ್ತ್ ಇರ್ಬೋದು. ಹಾಗೆ ನೀವು ತುಂಬಾ ನಿಮಗೆ ನಿಮ್ಮ ವಿಲ್ ಪವರ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಮಾತಾರ. ಇಲ್ಲಿ ಕೆಲವು ಹೆಚ್ಚಾಗಿ ದೇವಿಯ ಆರಾಧಕರು ಗ್ರೂಪ್ ಸೆಕೆಂಡ್ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ದೇವಿಯನ್ನು, ಕಾಳಿ ಮಾತೆಯನ್ನು ಹೆಚ್ಚಾಗಿ ಆರಾಧಿಸುವಂಥವರಾಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಾದರೂ ಇದ್ದರೆ, ಯಾವುದಾದ್ರೂ ರೀತಿ ಕಷ್ಟಗಳನ್ನು ಇದುವರೆಗೆ ಅನುಭವಿಸಿದರೆ ನೀವು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು. ಹಾಗೆ ಯಶಸ್ಸು ಅನ್ನುವಂಥದ್ದು ಇದೆ. ಇದುವರೆಗೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸಿಗಬೇಕು ಅಂತ ಕಾಳಿ ಮಾತೆಯನ್ನು, ಮಾತಾರ ಮಾತೆಯನ್ನು ಆರಾಧಿಸ್ತಾ
ಇದ್ದರೆ, ದೇವಿಯನ್ನು ಆರಾಧಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಉತ್ತಮ ಬದಲಾವಣೆ, ತುಂಬ ಯಶಸ್ಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು, ಯಶಸ್ಸು ಅನ್ನುವಂತಹದ್ದನ್ನು ದೇವಿ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸನ್ನು ನೀವು ಕಾಣ್ತೀರಾ. ಬಿಸ್ನೆಸ್ಸಲ್ಲಿ ಯಾರಾದರೂ ಹಣಕಾಸಿನ ವಿಚಾರದಲ್ಲಿ ಈಗ ಎಷ್ಟೇ ಇದ್ದರೂ ಕೂಡ ಜನವರಿ ತಿಂಗಳಲ್ಲಿ ನೀವು ಉತ್ತಮವಾದ ಬದಲಾವಣೆಯನ್ನು ನೀವೇ ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ದೇವರು ಆ ವಿಚಾರವಾಗಿ ನಿಮಗೆ ಈ ಸಂದೇಶವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಹಣಕಾಸಿನ ವಿಚಾರ ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ರೀತಿಯ ಕಷ್ಟಗಳನ್ನು ಇದುವರೆಗೆ ಅನುಭವಿಸಿದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ತುಂಬ ಯಶಸ್ಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು. ಹೆಚ್ಚು ಜನ ದೇವಿಯನ್ನು ತುಂಬ ಆರಾಧಿಸಿದ್ರ ಯಶಸ್ಸಿಗೋಸ್ಕರ. ಬಿಸ್ನೆಸ್ಸಲ್ಲಿ ನೀವು ಭಾಳಷ್ಟು ಕಷ್ಟಕ್ಕೆ ಸಿಲುಕಿದ್ರ ಕೆಲವೊಂದು ಸಲ ಅನ್ನುವಂಥದ್ದು. ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ನಷ್ಟವನ್ನು ಅನುಭವಿಸಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿದೆ ಅನ್ನುವಂತಹದ್ದು. ಅಂದರೆ ಇಷ್ಟು ದಿನ ಆಗಿತ್ತು, ಅದರಿಂದ ತುಂಬಾ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ನಷ್ಟವನ್ನು ನೀವು ನೋಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಜನವರಿ ತಿಂಗಳಲ್ಲಿ ನೀವೇ ಅದನ್ನು ಗಮನಿಸ್ತೀರಾ, ಉತ್ತಮ ಬದಲಾವಣೆ ಆಗೋದನ್ನು ನೀವೇ ಗಮನಿಸ್ತೀರಾ ಅನ್ನುವಂಥದ್ದು. ಯಾಕಂದರೆ ಆ ಜ್ಞಾನವನ್ನು ನಿಮಗೆ ದೇವರು ಅನುಗ್ರಹಿಸ್ತಾ ಇದ್ದಾರೆ. ಯಾಕೆ ಇಷ್ಟು ದಿನ ನಷ್ಟವನ್ನು ನೀವು ಬಿಸ್ನೆಸ್ಸಲ್ಲಿ ಅನುಭವಿಸಿದ್ರ, ಹಣಕಾಸಿನ ವಿಚಾರದಲ್ಲಿ ಅನುಭವಿಸಿದ್ರ ಅನ್ನುವಂತಹ ಜ್ಞಾನವನ್ನು ಕೂಡ ದೇವರು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಹಾಗೆ ಯಶಸ್ಸನ್ನು ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ರಹ್ಮದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ಇಲ್ಲಿ ಕೆಲವೊಬ್ಬರು ತುಂಬಾ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ರೆ, ನಿಮ್ಮ ಜೀವನದಲ್ಲಿ ಹೆಚ್ಚು ಜನ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ರ ಅನ್ನುವಂಥದ್ದು, ಅದು ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಬ್ರಹ್ಮದೇವರು ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣೆ ಬರಹದಲ್ಲಿ ಅಂದರೆ ನೀವು ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಝೀರೋ ಆಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಅಂದರೆ ಎಲ್ಲವನ್ನು ಕಳ್ಕೊಂಡಿದ್ರ, ನಿಮ್ಮ ಪ್ರೀತಿ ಇರ್ಬೋದು, ಹಣಕಾಸು ಇರ್ಬೋದು, ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ರ. ನೀವು ನಂಬಿದವರಿಂದಲೇ ನೀವು ಹೆಚ್ಚು ಒಂದು ಮೋಸಕ್ಕೆ ಒಳಗಾಗಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬ ಜನ ಇಲ್ಲಿ ಒಂಟಿಯಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಷ್ಟಕ್ಕೆ ನೀವು ತುಂಬಾ ಸಿಲ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದನೂ ಕೂಡ ನೀವು ಮುಕ್ತರಾಗಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹೊಸ ಆರಂಭ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ನೀವು ಆ ಕಷ್ಟಗಳಿಂದ ಹೊರಬರೋಕ್ಕೋಸ್ಕರ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಿದ್ರ ಅನ್ನುವಂತಹದ್ದು ತಿಳಿತಾ ಇದೆ. ಸೊ ಹೆಚ್ಚಾಗಿ ತುಂಬ ಜನಕ್ಕೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹದ್ದು ನಡೆದಿದೆ ಜನರಲ್ ರೀಡಿಂಗ್, ಕೆಟ್ಟ ದೃಷ್ಟಿ ಅನ್ನುವಂಥದ್ದು, ಈ ನೆಗೆಟಿವಿಟಿ ಕಾರಣದಿಂದ ತುಂಬ ನೀವು ಕಷ್ಟಕ್ಕೆ ಸಿಲ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿರುವಂಥ ಒಳ್ಳೆಯದನ್ನೆಲ್ಲ ತುಂಬ ಜನ ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಜನವರಿಯಲ್ಲಿ ಖಂಡಿತವಾಗಲೂ ಅದೆಲ್ಲವೂ ಮತ್ತೆ ನಿಮಗೆ ಮರಳಿ ಸಿಗುತ್ತೆ. ನೀವು ಏನೆಲ್ಲ ಉತ್ತಮವಾದದ್ದನ್ನು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ರ ಅದೆಲ್ಲವೂ ನಿಮಗೆ ಮರಳಿ ಸಿಗುತ್ತೆ. ದೇವರು ನಿಮಗೆ ಆ ಜ್ಞಾನವನ್ನು ಕೂಡ ಅನುಗ್ರಹಿಸ್ತಾ ಇದ್ದಾರೆ. ನಿಮಗೊಂದು ಉತ್ತಮವಾದ ಜ್ಞಾನ ಅನ್ನುವಂಥದ್ದನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಹಾಗೆ ಸಕ್ಸಸ್ ಅನ್ನುವಂತಹದನ್ನು, ಹಣಕಾಸಿನ ವಿಚಾರದಲ್ಲೂ ನಿಮಗೆ ಯಶಸ್ಸು ಸಿಗ್ತಾ ಇದೆ. ಯಾಕಂದರೆ ದೇವರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲಿದೆ. ನೀವು ಬಹಳಷ್ಟು ದೇವರಲ್ಲಿ ಪ್ರಾರ್ಥಿಸಿದಿರ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಕಷ್ಟಕ್ಕೆ ಸಿಲ್ಕೊಂಡು ಬಹಳಷ್ಟು ಜನ ದೇವರಲ್ಲಿ ತುಂಬ ಮೆಡಿಟೇಷನಲ್ಲಿ ಡೀಪ್ ಕನೆಕ್ಟೆಡ್ ಆಗಿದ್ರ. ಯೂನಿವರ್ಸ್ ಹತ್ರ ಯಾವಾಗಲೂ ನೀವು ಕಷ್ಟದಿಂದ ಮುಕ್ತರಾಗಬೇಕು ಅನ್ನುವಂಥದ್ದು, ಹೊಸ ಜೀವನ ಅನ್ನುವಂತಹದ್ದು ಆರಂಭವಾಗಬೇಕು ಅನ್ನುವಂಥದ್ದನ್ನು ತುಂಬ ದಿನದಿಂದ ಕೆಲವೊಬ್ಬರು ಇಲ್ಲಿ 1 ಇಯರಿಂದಲೂ ಕಷ್ಟಕ್ಕೆ ಸಿಲ್ಕೊಂಡಿದ್ರ ಅನ್ನುವಂಥದ್ದು ತಿಳಿತಾ ಇದೆ. ತುಂಬಾ ನೀವು ಪ್ರಾರ್ಥಿಸಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ನೀವು ಇಷ್ಟಪಟ್ಟವರನ್ನು ತುಂಬ ಜನ ಇಲ್ಲಿ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು, ನಿಮ್ಮ ಪ್ರೀತಿಯನ್ನು ನೀವು ಯಾರನ್ನು ಹೆಚ್ಚು ಪ್ರೀತಿಸ್ತಿದ್ರ ಅವರನ್ನು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ದುಃಖಗಳನ್ನು ನೀವು ಅನುಭವಿಸಿದ್ರ ಅನ್ನುವಂತಹದ್ದು, ನಿಮ್ಮ ಜ್ಞಾನ ಅನ್ನುವಂಥದ್ದು ಆ ಕಾರಣದಿಂದ ಎಲ್ಲೋ ಒಂದು ರೀತಿ ಫುಲ್ ನೀವು
ನಿಮ್ಮ ಜ್ಞಾನ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ ದುಃಖದಿಂದ, ಅಥವಾ ಬೇರೆಯವರು ನಿಮ್ಮ ಮೇಲೆ ನಡೆಸಿದ ಕೆಟ್ಟ ಪ್ರಯೋಗಗಳಿಂದ ಇರ್ಬೋದು. ಈ ರೀತಿ ಯಾವುದೋ ಒಂದು ರೀತಿಯ ನೆಗೆಟಿವಿಟಿ ಕಾರಣದಿಂದ ನಿಮ್ಮ ಜ್ಞಾನವನ್ನು ನೀವು ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಅದೆಲ್ಲವೂ ಕೂಡ ಮರಳಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ದೇವರು ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಬ್ರಹ್ಮದೇವರ ಆಶೀರ್ವಾದ, ನೀವು ಬ್ಯಾಡ್ ಕರ್ಮ ಅನ್ನುವಂತಹದ್ದು, ಕೆಲವೊಬ್ಬರಿಗೆ ಇಲ್ಲಿ ಬ್ಯಾಡ್ ಕರ್ಮ, ಜನ್ಮ ಜನ್ಮದ ಕರ್ಮ, ಕೆಟ್ಟ ಕರ್ಮ ಅನ್ನುವಂತಹದ್ದು ಇದ್ದ ಕಾರಣದಿಂದಲೂ ಕೂಡ ನೀವು ಈ ಕಷ್ಟಗಳನ್ನೆಲ್ಲ ಅನುಭವಿಸಿದ್ರ ಅನ್ನುವಂತಹದ್ದು, ಬಿಸ್ನೆಸ್ಸಲ್ಲಿ ಲಾಸನ್ನು ಅನುಭವಿಸಿದ್ರ, ಪ್ರೀತಿಯನ್ನು ಕಳ್ಕೊಂಡಿದ್ರ, ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಿದೆ. ಹೆಚ್ಚಿನ ಜನ ನಿಮ್ಮ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕಾರಣದಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸಿದ್ರ. ಹಾಗೆ ಕೆಲವೊಬ್ಬರಿಗೆ ಕೆಲವೊಂದು ಪ್ರಯೋಗಗಳಿಂದ, ಕೆಟ್ಟ ಪ್ರಯೋಗಗಳಿಂದ, ನೀವು ನೆಗೆಟಿವಿಟಿ ಕಾರಣದಿಂದ ನೀವು ಕಷ್ಟಕ್ಕೆ ಸಿಲ್ಕೊಂಡಿದ್ರ ಅನ್ನುವಂಥ ತಿಳಿತಿದೆ. ಹಾಗೆ ಈಗ ನಿಮ್ಮ ಹಣೆ ಬರಹ ಉತ್ತಮವಾಗ್ತಾ ಇದೆ. ಹೊಸ ಆರಂಭ ಅನ್ನುವಂಥದ್ದು, ಹೊಸ ಜೀವನ ಅನ್ನುವಂತಹದ್ದು, ಸಂತೋಷಕರ ಜೀವನ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗ್ದು ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಮೀನಾಕ್ಷಿ ಗಾಡ್, ಮೀನಾಕ್ಷಿ ಅನ್ನಪೂರ್ಣ ದೇವರು ಹಾಗೆ ಮೀನಾಕ್ಷಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಅನ್ನುವಂತಹದ್ದು ಬಹಳಷ್ಟು ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಹೆಲ್ತ್ ಪ್ರಾಬ್ಲಮ್ ಏನಿದೆ ಅದು ನಿಮ್ಮ ಜೀವನದಿಂದ ಪ್ರಾಬ್ಲಮ್ಸ್ ಏನಿದೆ ಅದು ಹೋಗ್ಬಿಟ್ಟು ನಿಮಗೆ ಆರೋಗ್ಯ ಅನ್ನುವಂಥದ್ದು ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ಕೂಡ ನೀವು ತುಂಬಾ ಕನೆಕ್ಟೆಡ್ ಆಗ್ತಾ ಇದ್ದೀರಾ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡು ಭಾಳಷ್ಟು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಗ್ರೂಪ್ ಸೆಕೆಂಡ್, ಬಹಳಷ್ಟು ಜನ ಇಲ್ಲಿ ಜನರಲ್ ರೀಡಿಂಗ್ ಆದರೂ ಹೆಚ್ಚು ಜನ ಇಲ್ಲಿ ನೀವು ಆರೋಗ್ಯ ಸಂಪೂರ್ಣವಾಗಿ ನೀವು ಅನಾರೋಗ್ಯಕ್ಕೆ ಈಡಾಗಿದ್ರಾ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ನಿಮ್ಮ ದೇಹ ಸೌಂದರ್ಯ ಕೂಡ ಹಾಳಾಗಿತ್ತು ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನಿಮ್ಮ ಬ್ಯೂಟಿ ಅನ್ನುವಂಥದ್ದನ್ನ ಕಳ್ಕೊಂಡಿದ್ರಾ, ಹೆಲ್ತ್ ಅನ್ನುವಂಥದ್ದನ್ನು ಕೂಡ ನೀವು ಕಳ್ಕೊಂಡಿದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಅದೆಲ್ಲವನ್ನು ಕೂಡ ಅನ್ನಪೂರ್ಣೇಶ್ವರಿ ದೇವರು ನಿಮಗೆ ಮತ್ತೆ ಮರಳಿ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬ ಜನ ಮ್ಯಾನಿಫೆಸ್ಟ್ ಕೂಡ ಮಾಡಿದ್ರ ದೇವಿ ಹತ್ರ. ನೀವು ಕಳ್ಕೊಂಡಿದ್ದೆಲ್ಲವೂ ಕೂಡ ನಿಮಗೆ ಬ್ಯೂಟಿ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಜ್ಞಾನ ಆಗಿರ್ಬೋದು, ಇದೆಲ್ಲವೂ ನಿಮಗೆ ಮರಳಿ ಸಿಗಬೇಕು. ಸಕ್ಸಸ್, ಹಣಕಾಸಿನ ವಿಚಾರ, ಇದೆಲ್ಲವೂ ಕೂಡ ನಿಮಗೆ ಮರಳಿ ಸಿಗಬೇಕು ಅನ್ನುವಂತಹದ್ರದ್ದು ಬಗ್ಗೆ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಿಮ್ಮ ಹೆಲ್ತ್ ತುಂಬ ಫಿಸಿಕಲಿ ನೀವು ತುಂಬಾ ಉತ್ತಮವಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಬ್ಯೂಟಿ ಕೂಡ ತುಂಬಾ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗೋದನ್ನು ಜನವರಿಯಲ್ಲಿ ನೀವು ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಮೀನಾಕ್ಷಿ ದೇವರು, ನೀವು ಇದುವರೆಗೆ ತುಂಬಾ ಕಷ್ಟವನ್ನು ಅನುಭವಿಸಿರುವಂತಹವರು. ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಉತ್ತಮವಾದ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅನ್ನುವಂಥದ್ದು, ನಿಮ್ಮನ್ನು ತುಂಬ ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹ ಸಂದೇಶವನ್ನು ಮೀನಾಕ್ಷಿ ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನೀವು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಜ್ಞಾನದಲ್ಲಿ ಆಗಿರ್ಬೋದು, ನಿಮ್ಮ ಹೆಲ್ತ್, ಬ್ಯೂಟಿ ಇದೆಲ್ಲವೂ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ಗುಡ್ ಕರ್ಮ ಅನ್ನುವಂಥದ್ದು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಹೊಸ ಆರಂಭ, ನೀವು ಹೊಸ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಇಲ್ಲಿ. ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದು ಬರ್ತಾ ಇರೋದ್ರಿಂದ ನಿಮಗೆ ನಿಮ್ಮನ್ನು ಪ್ರೀತಿಸುವಂತಹವರು ನಿಮಗೆ ತುಂಬ ಜನನೇ ಸಿಗ್ತಾರೆ ಅನ್ನುವಂಥದ್ದು ಜನವರಿಯಲ್ಲಿ. ಯಾರೆಲ್ಲ ನಿಮ್ಮನ್ನು ನೀವು ಮಿಸ್ ಮಾಡ್ಕೊಂಡಿದ್ರ, ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದಾರೋ ಅವರೆಲ್ಲರೂ ಮತ್ತೆ ನಿಮಗೆ ಮರಳಿ ಸಿಗ್ತಾರೆ ಅನ್ನುವಂತಹ ಸಂದೇಶವನ್ನು ಮೀನಾಕ್ಷಿ ದೇವರು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಜೀವನ ಉತ್ತಮವಾದ ಬೆಳವಣಿಗೆಯನ್ನು ಜನವರಿ ತಿಂಗಳಲ್ಲಿ ಹೊಸ ವರ್ಷದಿಂದ ನಿಮಗೆ ಉತ್ತಮವಾದ
ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆ ಆರಂಭವಾಗ್ತಾ ಇದೆ. ಅಂದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲೇ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೆಲ್ತ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ತುಂಬಾ ಬದಲಾವಣೆ ನೋಡ್ತೀರಾ. ನಿಮ್ಮನ್ನು ಪ್ರೀತಿಸುವಂತಹವರು ಹೊಸ ವ್ಯಕ್ತಿಗಳು ಕೂಡ ನಿಮಗೆ ಸಿಗ್ತಾರೆ. ಹಾಗೆ ನಿಮ್ಮಿಂದ ಯಾರೆಲ್ಲ ದೂರ ಆಗಿದ್ರು ಅವರೆಲ್ಲರೂ ಕೂಡ ಮರಳಿ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮೊಂದಿಗೆ ಜೊತೆಯಾಗಿ ಇರ್ತಾರೆ ನಿಮ್ಮ ಕಷ್ಟ ಸುಖಗಳಲ್ಲಿ ಅನ್ನುವಂತಹದ್ದು ಮೀನಾಕ್ಷಿ ದೇವರು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಗ್ರೂಪ್ ಸೆಕೆಂಡ್ ಇದಿಷ್ಟು. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ದೇವರ ಸಂದೇಶವಾಗಿದೆ. ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ಸಂದೇಶ ಆಗಿದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್. ಈ ಕಾರ್ಡ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ಯಾವ ಸಂದೇಶವನ್ನು ದೇವರು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಯಾವ ಮೆಸೇಜನ್ನು ದೇವರು ತಿಳಿಸ್ಲಿಕ್ಕೆ ಬಯಸ್ತಾರೆ ಅನ್ನುವಂತಹದ್ದು ನೋಡೋಣ. ಓಕೆ, ಅಗ್ನಿದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ನೀವು ಕಾಣ್ತೀರಾ ಅನ್ನುವಂತಹದ್ದು ತಿಳಿಸ್ತಾ ಇದ್ದಾರೆ. ಹೆಲ್ತಲ್ಲಾಗಿರ್ಬೋದು, ಬ್ಯೂಟಿ, ಬಿಸ್ನೆಸ್, ಯಾವುದೇ ವಿಚಾರದಲ್ಲಾಗಿದ್ದರೂ ಒಂದು ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಏನೇ ಒಂದು ಬ್ಯಾಡ್ ಕರ್ಮ ಅನ್ನುವಂಥದ್ದಿದ್ರೂ ಅದು ಕ್ಲಿಯರ್ ಆಗ್ತಾ ಇದೆ. ಹಾಗೆ ನಿಮ್ಮ ನಾಲೆಡ್ಜ್ ಅನ್ನುವಂತಹದ್ದು ಕೂಡ ಇಂಪ್ರೂವ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಜನ ಇಲ್ಲಿ ಯಾವುದೋ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ತುಂಬ ಒಂಟಿಯಾಗಿದ್ದೀರಾ ಅನ್ನುವಂಥದ್ದು. ನೀವು ಪ್ರೀತಿಸಿದವರು, ನಿಮ್ಮ ಜೊತೆಲಿರುವವರು ಕೆಲವೊಬ್ಬರು ನಿಮಗೆ ತುಂಬಾ ಮೋಸ ವಂಚನೆಯನ್ನು ಮಾಡಿದರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂಥದ್ದು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ಬ್ಯಾಡ್ ಕರ್ಮದಿಂದ ಭಾಳಷ್ಟು ನೀವು ಕಷ್ಟಗಳನ್ನು ಅನುಭವಿಸಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಇವಾಗ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದೇ ಸಿಗ್ತಾ ಇದೆ ಅನ್ನುವಂತಹದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಘಟನೆಗಳನ್ನು ನಡೆದಿದ್ರೂ ಕೂಡ ಅದೆಲ್ಲವನ್ನು ಮರೆತು ನೀವು ಮುಂದೆ ಸಾಗ್ತೀರಾ ಅನ್ನುವಂಥದ್ದು. ಯಾಕಂದರೆ ನಿಮಗೆ ಉತ್ತಮವಾದ ಜ್ಞಾನ ಕೂಡ ದೇವರು ಅನುಗ್ರಹಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಅನ್ನುವಂತಹದ್ದು, ಬ್ಯಾಡ್ ಕರ್ಮ ಅನ್ನುವಂತಹದ್ದು ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ನಿಮ್ಮನ್ನು ಕಾಡ್ತಾ ಇತ್ತು. ತುಂಬ ಜನ ಒಂಟಿಯಾಗಿ ಕೂಡ ಇದ್ರ, ಭಾಳಷ್ಟು ದುಃಖ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಅಗ್ನಿದೇವರ ಆಶೀರ್ವಾದ ಅನ್ನುವಂತಹದ್ದಿದೆ. ಇಲ್ಲಿ ಹೆಚ್ಚಾಗಿ ಎಲ್ಲ ದೇವರ ಆಶೀರ್ವಾದ ಅನ್ನುವಂತಹದ್ದು ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬ್ಯಾಡ್ ಕರ್ಮ ಆಗಿರ್ಬೋದು, ಯಾವುದೇ ರೀತಿಯ ಚಿಂತೆ ಗೊಂದಲ ಇರ್ಬೋದು, ಯಾವುದೇ ರೀತಿಯ ನೆಗೆಟಿವಿಟಿ ಅನ್ನುವಂತಹದ್ದಿದ್ರೂ ಅದೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಹೆಚ್ಚು ಜನಕ್ಕೆ ನಿಮ್ಮ ಶತ್ರುಗಳು ನಾಶ ಆಗ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನಾನಿಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಭಾಳಷ್ಟು ಜನ ನಿಮಗೆ ಭಾಳಷ್ಟು ತೊಂದರೆಗಳನ್ನು ಮಾಡಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ಯಶಸ್ಸಿಗಾಗಿರ್ಬೋದು ಭಾಳಷ್ಟು ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಗ್ನಿದೇವರ ಆಶೀರ್ವಾದದಿಂದ ಉತ್ತಮ ಬದಲಾವಣೆ, ಯಶಸ್ಸನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿತಾ ಇದೆ. ಹಾಗೆ ಹನುಮಾನ್ ದೇವರ ಆಶೀರ್ವಾದ ಹನುಮಾನ್ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಕಾರಣ ತುಂಬಾ ಶತ್ರುಗಳು ನಿಮಗೆ ಕಾಡ್ತಾ ಇದ್ರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ತುಂಬ ಶತ್ರುಗಳು ನಿಮಗೆ ಇದ್ದರು ಅನ್ನುವಂಥದ್ದು, ನಿಮ್ಮನ್ನು ದ್ವೇಷಿಸುವಂತಹವರು ಬಹಳಷ್ಟು ಜನರು ಇದ್ದರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ಭಾಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ದುಃಖವನ್ನು ನೀವು ಅನುಭವಿಸಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲದರಿಂದ
ನೀವು ಮುಕ್ತರಾಗ್ತಾ ಇದ್ದೀರಾ ಅಂತ ಹನುಮಾನ್ ದೇವರು ನಿಮಗೆ ತಿಳಿಸ್ತಾ ಇದ್ದಾರೆ. ಹನುಮಾನ್ ದೇವರ ಆಶೀರ್ವಾದ ಹಾಗೆ ಶ್ರೀರಾಮ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನವರಿಯಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ಹಾಗೆ ತುಂಬ ಇದುವರೆಗೆ ನಿಮ್ಮ ಮನಸ್ಥಿತಿ ಏನಿದೆ ಭಾಳಷ್ಟು ಗೊಂದಲ ಹಾಗೂ ದುಃಖದಲ್ಲೇ ಮುಳುಗಿತ್ತು. ಆದರೆ ಜನವರಿ ತಿಂಗಳಿಂದ ನೀವು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಆಗುತ್ತೆ. ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಹಾಗೆ ಮೆಂಟಲಿ ನೀವು ತುಂಬಾ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು, ಹ್ಯಾಪಿನೆಸ್ ಅನ್ನುವಂತಹದ್ದು ನಿಮ್ಮಲ್ಲಿ ಬರ್ತಾ ಇದೆ ಅನ್ನುವುದನ್ನು ಹನುಮಾನ್ ದೇವರು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಅಗ್ನಿ ದೇವರು ಕೂಡ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಗ್ರೂಪ್ 3 ನೀವು ವಿಷ್ಣು ದೇವರ ಆರಾಧಕರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ವಿಷ್ಣು ದೇವರನ್ನು ಹೆಚ್ಚಾಗಿ ಆರಾಧಿಸ್ತಾ ಇರುವಂತಹವರು ಗ್ರೂಪ್ 3ಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು ಜನವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತೆ, ಅದನ್ನು ನೀವು ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಷ್ಟದಿಂದ ಸಂಪೂರ್ಣವಾಗಿ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹನುಮಾನ್ ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಶ್ರೀರಾಮ ದೇವರ ಆಶೀರ್ವಾದ ಅನ್ನುವಂಥದ್ದಿದೆ. ಉತ್ತಮವಾದ ಯಶಸ್ಸನ್ನು ನೀವು ಗಳಿಸ್ತೀರಾ. ನಿಮಗೆ ಉತ್ತಮ ಜ್ಞಾನ ಅನ್ನುವಂಥದ್ದು ಕೂಡ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಶಿವನ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ. ನೀವು ತುಂಬಾ ದುಃಖಕ್ಕೆ ಒಳಗಾಗಿ ತುಂಬ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರಾ ಅನ್ನುವಂತಹದ್ದು, ಯೂನಿವರ್ಸ್ ಹತ್ರ ಬಹಳಷ್ಟು ನೀವು ಪ್ರಾರ್ಥನೆಯನ್ನು ದುಃಖದಿಂದಲೇ ನೀವು ಬಹಳಷ್ಟು ಪ್ರಾರ್ಥಿಸಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದಕ್ಕೆ ನಿಮಗೆ ಯಶಸ್ಸು ಅನ್ನುವಂತಹದ್ದನ್ನು ಶಿವ ಇಲ್ಲಿ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರಾರ್ಥನೆಯನ್ನು ಶಿವ ಕೇಳಿಸ್ಕೊಂಡಿದ್ದಾರೆ. ದೇವರು ಯೂನಿವರ್ಸ್ ಏನಿದ್ದಾರೆ, ನೀವು ನಿಮ್ಮ ದುಃಖ ಆಗಿರ್ಬೋದು, ನಿಮ್ಮ ಕಣ್ಣೀರಾಗಿರ್ಬೋದು, ನಿಮ್ಮ ನೋವಾಗಿರ್ಬೋದು, ಇದೆಲ್ಲವನ್ನು ಗಮನಿಸಿದ್ದಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದೆ. ಅದಕ್ಕೆ ನಿಮಗೆ ದೇವರ ಆಶೀರ್ವಾದ, ಶಿವನ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ತುಂಬ ಯಶಸ್ಸನ್ನು ನೀವು ಕಾಣ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮ್ಮಿಂದ ಹೋಗ್ತಾ ಇದೆ ಅನ್ನುವಂಥದ್ದು, ಗುಡ್ ಕರ್ಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಶಿವ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ತುಂಬ ಜನ ನಿಮಗೆ ಕೆಟ್ಟದನ್ನು ಬಯಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾರೆಲ್ಲ ಕೆಟ್ಟದನ್ನು ಮಾಡಿದ್ದಾರೆ, ಕೆಟ್ಟದನ್ನು ಬಯಸಿದರೆ ಅವರನ್ನು ನಿಮಗೆ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಅದನ್ನು ತೋರಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ನಿಮ್ಮನ್ನು ಕಷ್ಟಕ್ಕೆ ಯಾರೆಲ್ಲ ಸಿಲುಕಿಸಿದರೆ ಅವರು ಅದು ಒಂದು ವೇಳೆ ನಿಮಗೆ ತಿಳಿದೇ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ದೇವರ ಆಶೀರ್ವಾದದಿಂದ ನಿಮಗೆ ತೋರಿಸ್ತಿದ್ದಾರೆ. ಆ ಪುಣ್ಯ ಜ್ಞಾನ ಅನ್ನುವಂಥದ್ದನ್ನು ಕೂಡ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಇಂಟ್ಯೂಷನ್ ಮೂಲಕ ಕೂಡ ದೇವರು ನಿಮಗೆ ಎಲ್ಲವನ್ನು ಅರ್ಥ ಮಾಡಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾರು ಕೆಡುಕನ್ನು ಬಯಸಿದ್ರು, ನಿಮ್ಮ ಜೀವನ ಕಷ್ಟದಲ್ಲಿ ಸಿಲುಕಲಿಕ್ಕೆ ಯಾರು ಕಾರಣ, ಇದೆಲ್ಲವನ್ನು ದೇವರು ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ತಿಳಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕಾಳಿ ಮಾತೆಯನ್ನು ಹೆಚ್ಚಾಗಿ ನೀವು ಪ್ರಾರ್ಥಿಸಿದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಕಾಳಿ ಮಾತೆಯ ಆಶೀರ್ವಾದ ಕೂಡ, ದೇವಿಯ ಆಶೀರ್ವಾದ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು. ತುಂಬ ನೀವು ಉತ್ತಮ ಬದಲಾವಣೆ ನೀವು ನಿಮ್ಮ ಮನಸ್ಥಿತಿ ಏನಿದೆ ತುಂಬ ದುಃಖದಲ್ಲಿ ಮುಳುಗಿ ಹೋಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಹೊರಬರುವಂತಹ ಉತ್ತಮ ಜ್ಞಾನವನ್ನು, ವಿಲ್ ಪವರನ್ನು ಕಾಳಿ ಮಾತೆ ನೀಡ್ತಾ ಇದ್ದಾರೆ ನಿಮಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಹಾಗೆ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ.
ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ ಅದನ್ನು ಮತ್ತೆ ನೀವು ಪಡೆಯುವ ಹಾಗೆ ಕಾಳಿ ಮಾತೆ ನಿಮಗೆ ಆಶೀರ್ವದಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮಗೆ ಧೈರ್ಯ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ವಿಲ್ ಪವರ್ ಏನಿದೆ ಅದು ಸಂಪೂರ್ಣವಾಗಿ ನೀವು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ನಿಮಗೆ ಮರಳಿ ಸಿಗ್ತಾ ಇದೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ರಾ ಅನ್ನುವಂಥದ್ದು, ಅಷ್ಟೊಂದು ದುಃಖಕ್ಕೆ ನೀವು ದುಃಖದಲ್ಲಿ ಮುಳುಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಹೊರಬರುವಂತಹ ಪುಣ್ಯ ಜ್ಞಾನವನ್ನು ಹಾಗೆ ಆ ಧೈರ್ಯವನ್ನು ಕೂಡ ನಿಮಗೆ ಕಾಳಿ ಮಾತೆ ಅನುಗ್ರಹಿಸ್ತಾ ಇದ್ದಾರೆ. ಆ ಜ್ಞಾನ ಅನ್ನುವಂತಹದ್ದನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಕಾಳಿ ಮಾತೆ. ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ, ಯಶಸ್ಸನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ಕಾಳಿ ಮಾತೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀಡಲಿಕ್ಕೆ ಕಾಳಿ ಮಾತೆ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ. ಇಲ್ಲಿ ಹೆಚ್ಚು ಜನ ಕಾಳಿ ಮಾತೆಯನ್ನು ಕೂಡ ಆರಾಧಿಸ್ತಾ ಇದ್ರ, ತುಂಬ ದಿನಗಳಿಂದಲೇ ಕಾಳಿ ಮಾತೆಯ ಜಪವನ್ನು ಮಾಡ್ತಾ ಇದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂತಹದ್ದು ಸಿಗ್ತಾ ಇದೆ. ಓಕೆ 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 ಸರಸ್ವತಿ ದೇವಿಯ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಸರಸ್ವತಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದ ಎಲ್ಲವನ್ನ ನಿಮಗೆ ಮರಳಿ ಸಿಗುವ ಹಾಗೆ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆದ್ದರಿಂದ ನಿಮಗೆ ಜ್ಞಾನ ಅನ್ನುವಂತಹದ್ದು, ಉತ್ತಮ ಜ್ಞಾನ ಅನ್ನುವಂಥದ್ದು ಸಿಗ್ತಾ ಇದೆ. ನೀವು ಅಜ್ಞಾನದಿಂದ ಎಲ್ಲವನ್ನ ಕಳ್ಕೊಂಡಿದ್ರ, ಹಾಗೆ ನಿಮ್ಮ ಶತ್ರುಗಳನ್ನು ಕೂಡ ನೀವು ಗಮನಿಸಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ನೀವು ಹೋಗಿದ್ರ ಅನ್ನುವಂತಹದ್ದು ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲೇ ಇದ್ಬಿಟ್ಟು ನಿಮಗೆ ಕೆಡುಕನ್ನು ಬಯಸಿದ್ದಾರೆ. ಹೆಚ್ಚು ಜನ ನಿಮ್ಮನ್ನು ಒಂಟಿಯನ್ನಾಗಿಸಿದ್ದಾರೆ, ಬಹಳಷ್ಟು ನಿಮಗೆ ಮೋಸ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಈಗ ತಿಳಿಸುವಂತಹ ಸಮಯ ಬಂದಿದೆ ಅಂತ ಹೇಳಿಬಿಟ್ಟು ಸರಸ್ವತಿ ದೇವಿ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉತ್ತಮವಾದ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಜನವರಿ ತಿಂಗಳಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದೇವರು ಜ್ಞಾನವನ್ನು ಅನುಗ್ರಹಿಸ್ತಾ ಇದ್ದಾರೆ. ಅದರಿಂದ ನಿಮಗೆ ಯಾರು ಕೆಡುಕನ್ನು ಬಯಸಿದ್ರು ಅನ್ನುವಂತಹದ್ದನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾರೆ. ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಪುಣ್ಯ ಜ್ಞಾನವನ್ನು ದೇವರು ಅನುಗ್ರಹಿಸ್ತಾ ಇದ್ದಾರೆ. ಇಷ್ಟು ದಿನ ಯಾವುದೇ ಒಂದು ರೀತಿ ನೀವು ಮೋಸಕ್ಕೆ ಒಳಗಾಗಿದ್ರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದೇವರು ಪುಣ್ಯ ಜ್ಞಾನವನ್ನು ನೀಡಿಬಿಟ್ಟು ನಿಮ್ಮ ಕಷ್ಟಕ್ಕೆ ಯಾರು ಕಾರಣ ಅದನ್ನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಜ್ಞಾನ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಉತ್ತಮ ಬದಲಾವಣೆ ನಿಮ್ಮ ಜೀವನದಲ್ಲಿ, ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಕಾಣ್ತೀರಾ. ಹಾಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಈಗ ಆಲ್ರೆಡಿ ನೀವು ಹೆಚ್ಚು ಜನ ಕನೆಕ್ಟೆಡ್ ಆಗಿದ್ದೀರಾ. ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ನೀವು ತುಂಬ ಜನ ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸ್ಪಿರಿಚುವಲಿ ಒಂದು ರೀತಿಯಲ್ಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ ನಿಮ್ಮ ಏಂಜಲ್ಸ್ಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಏಂಜಲ್ಸ್ ನಿಮಗೆ ಕೆಲವೊಂದು ಗೈಡೆನ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಇನ್ನಷ್ಟು ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ಹಾಗೆ ನಿಮಗೆ ಒಂದು ಹೊಸ ಆರಂಭ ಅನ್ನುವಂತಹದ್ದು, ನೀವು ಏನು ಅನ್ನುವಂತಹದ್ದನ್ನು ತೋರಿಸಲಿಕ್ಕೆ ಉತ್ತಮವಾದ ಸಮಯ ಕೂಡ ಈ ಜನವರಿಯಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ಆರಂಭಿಸುವುದರ ಮೂಲಕ ನಿಮ್ಮ ಇನ್ನರ್ ಪವರ್ ಏನಿದೆ ಅದನ್ನು ನೀವು ಹೊರ ಹಾಕ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ ನೀವು ತರ್ತೀರಾ ಅನ್ನುವಂಥದ್ದು, ಅಂದರೆ ದೇವರ ಆಶೀರ್ವಾದದಿಂದ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ಸರಸ್ವತಿ ದೇವಿ ತಿಳಿಸ್ತಾ ಇದ್ದಾರೆ. ಆ ಉತ್ತಮ ಜ್ಞಾನ ಅನ್ನುವಂಥದ್ದು, ನಿಮ್ಮ ಜೀವನ ಬದಲಾಗಲಿಕ್ಕೆ ಉತ್ತಮ ಏನು ಜ್ಞಾನ ಬೇಕೋ ಅದನ್ನು ಸರಸ್ವತಿ ದೇವಿ ನಿಮಗೆ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ವರಾಹಿ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇಲ್ಲಿ ಸಿಗ್ತಾ ಇದೆ.
ವರಾಹಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗೆ ನೀವು ಇಷ್ಟು ದಿನ ಬಹಳಷ್ಟು ನೀವು ಭಯ ಅನ್ನುವಂಥದ್ದು ನಿಮ್ಮಲ್ಲಿ ಕಾಡ್ತಾ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿದಿದೆ. ಆ ಭಯದಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ವರಾಹಿ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ದೇವಿಯ ಆಶೀರ್ವಾದದಿಂದ ನೀವು ನಿಮ್ಮಲ್ಲಿ ಇರುವಂತಹ ಭಯವನ್ನು ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ವರಾಹಿ ದೇವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಯಾವುದೋ ಒಂದು ರೀತಿಯ ತುಂಬ ಭಯ ಅನ್ನುವಂಥದ್ದು, ಗೊಂದಲ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಿ ಇಷ್ಟು ದಿನ ಕಾಡ್ತಾ ಇತ್ತು ಅನ್ನುವಂಥದ್ದು. ಆದರೆ ಜನವರಿ ತಿಂಗಳಲ್ಲಿ ಇದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಉತ್ತಮ ಬದಲಾವಣೆ ಅನ್ನುವಂತಹದ್ದು, ನಿಮ್ಮ ವಿಲ್ ಪವರ್ ಏನು ಅನ್ನುವಂತಹದ್ದನ್ನು ನೀವು ತೋರಿಸುವಂತಹ ಉತ್ತಮ ದಿನಗಳು ಜನವರಿಯಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ವರಾಹಿ ದೇವರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಳ್ತೀರಾ. ಇಷ್ಟು ದಿನ ಎಲ್ಲರನ್ನ ನಂಬಿ ನೀವು ಬಹಳಷ್ಟು ಮೋಸ ಹೋಗಿದ್ದೀರಾ, ದುಃಖಕ್ಕೆ ಒಳಗಾಗಿದ್ದೀರಾ, ಉತ್ತಮವಾದದ್ದನ್ನೆಲ್ಲವನ್ನು ಕಳ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಗ್ರೌಂಡಲ್ಲಿ ನೀವು ನಿಂತ್ಕೊಳ್ತೀರಾ. ಹಾಗೆ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಪುಣ್ಯ ಜ್ಞಾನವನ್ನು ಕೂಡ ಸರಸ್ವತಿ ಮಾತೆ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಇದೆಲ್ಲದರಿಂದ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ವರಾಹಿ ದೇವರು ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಓಕೆ, ಇದಿಷ್ಟು ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.